ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಜನವರಿ 23ನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಸ್ನೇಹಿತರೆ, ಇದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಕನ್ಯಾ ರಾಶಿಯ ಗ್ರಹ ಸ್ಥಿತಿಗಳು ಹೇಗಿರಲಿದೆ ಅಂದರೆ, ಜನವರಿ 2026ರಲ್ಲಿ ಶನಿ ಮೀನದಲ್ಲಿ 7ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 6ನೇ ಮನೆಯಲ್ಲಿ, ಇನ್ನು ಕೇತು ಸಿಂಹದಲ್ಲಿ 12ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಜನವರಿ 18ನೇ ತಾರೀಕು ವರ್ಷದ ಮೊದಲ ಅಮಾವಾಸ್ಯೆ ಮುಗಿತು. ಅಂದರೆ ಮೌನಿ ಅಮಾವಾಸ್ಯೆಯಿಂದ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಜನವರಿ 2026 ದ್ವಿತೀಯಾರ್ಧ ನಂತರ ಸ್ನೇಹಿತರೆ ಮಾಸಿಕ ರಾಶಿಯ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿರಲಿದೆ ಅಂದರೆ, ಜನವರಿ ತಿಂಗಳು ಮನೆಯ ಸೌಕರ್ಯ ಮತ್ತು ಕೆಲಸದ ಜವಾಬ್ದಾರಿ ನಡುವೆ ನಿಮ್ಮ ಮನಸ್ಸು ಎಳೆಯಲ್ಪಡುವಂತೆ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕರ್ತವ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಿರಿ ಎಂದು ಭಾವಿಸಬಹುದು. ಆದರೆ ವೃತ್ತಿಪರವಾಗಿ ಕೆಲಸದಲ್ಲಿ ತೋರಿಸಿಕೊಳ್ಳುತ್ತೀರಿ. ಒಳ್ಳೆಯ ಸುದ್ದಿ ಏನೆಂದರೆ, ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಆಶೀರ್ವಾದಗಳು ಪ್ರಬಲವಾಗಿದೆ. 10ನೇ ಮನೆಯಲ್ಲಿರುವಂತಹ ಗುರು, ದಶಮ ಗುರು ಬೆಳವಣಿಗೆ, ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಬೆಂಬಲಿಸುತ್ತಾರೆ. ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದ್ದರೂ ನಿಮ್ಮ ಬಾಹ್ಯ ಪ್ರಗತಿ ಮುಂದುವರಿಯುತ್ತದೆ. ತಿಂಗಳ ಮಧ್ಯದ ನಂತರ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನಿಮ್ಮ ಮನಸ್ಥಿತಿ ಹಗುರವಾಗಿರುತ್ತದೆ, ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಸೃಜನಶೀಲತೆ ಎಚ್ಚರಗೊಳ್ಳುತ್ತದೆ. ಈಗ ನಾನಾಗಿಯೇ ಏನಾದರೂ ಮಾಡಬಹುದು ಎಂದು ನಿಮಗೆ ಅನಿಸಬಹುದು ಸ್ನೇಹಿತರೆ. ಇನ್ನು ಅದೇ ರೀತಿ ಸಾಕಷ್ಟು ಕ್ವಶನ್ಗಳನ್ನ ಕೇಳಿದಿರೋ, ಒಂದು 3 ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಆನಂತರ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜನವರಿ 2026 ನನ್ನ ವೃತ್ತಿ ಜೀವನದ ಬೆಳವಣಿಗೆಗೆ ಉತ್ತಮವೇ ಅಂತ ಕೇಳಿದ್ದೀರಾ? ಹೌದು. ನಿಮ್ಮ ಖ್ಯಾತಿ ಸ್ಥಿರವಾಗಿ ಬಲಗೊಳ್ಳುತ್ತದೆ ಮತ್ತು ದ್ವಿತೀಯಾರ್ಧವು ಹೆಚ್ಚು ಆತ್ಮವಿಶ್ವಾಸ ಮತ್ತು ಗೋಚರತೆಯನ್ನು ನೀಡುತ್ತದೆ. ಮಾನಸಿಕವಾಗಿ ಬ್ಯುಸಿಯಾಗಿದ್ದೇನೆ ಎಂದು ಏಕೆ ನನಗೆ ಭಾವಿಸ್ತೇನೆ? ನಿಜನಾ ಅಂತ ಕೇಳಿದ್ದೀರಾ? ಹೊರಗಡೆ ಎಲ್ಲವೂ ಸಹಜವಾಗಿ ಕಂಡರೂ ಮನೆಯ ಜವಾಬ್ದಾರಿಗಳು ಮತ್ತು ಆಂತರಿಕ ಒತ್ತಡವು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಳ್ಳಬಹುದು. ಸಂದರ್ಶನಗಳಲ್ಲಿ ಮತ್ತು ಉದ್ಯೋಗ ಬದಲಾವಣೆಗೆ ಈ ತಿಂಗಳು ಉತ್ತಮವೇ ಅಂತ ಕೇಳಿದ್ರೆ ಸ್ನೇಹಿತರೆ, ದ್ವಿತೀಯಾರ್ಧವು ಉತ್ತಮವಾಗಿದೆ. ಮಧ್ಯದ ನಂತರ ಅಂದರೆ 18ನೇ ತಾರೀಕು ನಂತರ ಮೊದಲು ಒಂದು ಸಲ ಹೇಳಿದೆ ಉತ್ತಮವಾಗಿದೆ. ನೀವು ಕೆಲಸವನ್ನು, ನಿಮ್ಮ ಉದ್ಯೋಗವನ್ನು ಚೇಂಜ್ ಮಾಡಬೇಕು, ಬದಲಾವಣೆಯನ್ನು ಮಾಡಬೇಕು ಅಂದರೆ ತಿಂಗಳ ಮಧ್ಯದ ನಂತರ ಉತ್ತಮವೇ. ಆತ್ಮವಿಶ್ವಾಸ, ಸಂವಹನ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಈ ತಿಂಗಳು ಹಣ ಸ್ಥಿರವಾಗಿರುತ್ತದೆಯೇ ಅಂತ ಕೇಳಿದಿರಾ? ಬಹುತೇಕ ಹೌದು. ಆದರೆ ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಯೋಜನೆ ನಿಮ್ಮನ್ನು ರಕ್ಷಿಸುತ್ತದೆ. ಇದು ಕ್ವಶನ್ ಆಗಿದೆ ಸ್ನೇಹಿತರೆ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ, ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ವಿಶೇಷವಾಗಿ ಜನವರಿ ಮಧ್ಯದ ನಂತರ ಮನೆಯ ಗೊಂದಲಗಳು ಅಥವಾ ಒತ್ತಡದ ಗಮನವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಆದರೆ ಒಮ್ಮೆ 5ನೇ ಮನೆ ಸಕ್ರಿಯವಾದಾಗ ಸ್ನೇಹಿತರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕಲಿಕೆ ಸುಗಮವಾಗುತ್ತದೆ. ಪುನರಾವರ್ತನೆ, ಅಣುಕು ಪರೀಕ್ಷೆಗಳು ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಸಮಯ. ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲ್ಪಡಬಹುದು. ಕೊನೆಯ ಕ್ಷಣದ ಒತ್ತಡಕ್ಕಿಂತ
ಸ್ಥಿರತೆ ಉತ್ತಮ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸ್ನೇಹಿತರೆ, ಸ್ಮಾರ್ಟ್ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯಾಪಾರ ಬೆಳವಣಿಗೆಗೆ ಜನವರಿ ಉತ್ತಮವಾಗಿದೆ. ದ್ವಿತೀಯಾರ್ಧದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು, ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವುದರತ್ತ ಗಮನ ಹರಿಸಿ. ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕಡಿತಗೊಳಿಸಬಹುದು ಮತ್ತು ವ್ಯವಹಾರದಲ್ಲಿ ಶಿಸ್ತನ್ನು ತರಬಹುದು. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರು ಆಕರ್ಷಣೆ ಸುಧಾರಿಸುತ್ತದೆ. ನೀವು ಶಿಕ್ಷಣ, ಸಲಹಾ, ವಿಷಯ ವಿನ್ಯಾಸ, ಕೋಚಿಂಗ್ ಅಥವಾ ಸೇವೆಗಳಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರವನ್ನು ನಡೆಸುತ್ತಿದ್ದರೆ ನೀವು ಉತ್ತಮ ಪ್ರತಿಕ್ರಿಯೆಯನ್ನು ನೋಡಬಹುದು. ವೇಗವಾಗಿ ವಿಸ್ತರಿಸಬೇಡಿ, ಯೋಜನೆಯೊಂದಿಗೆ ವಿಸ್ತರಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಯಾರನ್ನು ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಕುರುಡರಾಗಿ ನಂಬೇಡಿ, ಇದು ಒಂದು ಕಿವಿ ಮಾತಂತಲೇ ತಗೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ದಿನಚರಿಯನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಕನ್ಯಾ ರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ, ಭುಜದ ಒತ್ತಡ ಅಥವಾ ಮಾನಸಿಕ ಆಯಾಸದ ಮೂಲಕ ಪ್ರತಿಫಲಿಸಬಹುದು. ರಾತ್ರಿ ವೇಳೆ ಅತಿಯಾಗಿ ಯೋಚಿಸಿದರೆ 12ನೇ ಮನೆಯಲ್ಲಿರುವಂಥ ಕೇತು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸುತ್ತದೆ ಮತ್ತು ಮನಸ್ಥಿತಿ ಹಗುರವಾಗಿರುತ್ತದೆ. ಆದರೆ 5ನೇ ಮನೆಯಲ್ಲಿರುವಂತಹ ಕುಜ ನೀವು ಮಸಾಲೆಯುಕ್ತ ಆಹಾರ ಸೇವಿಸಿದರೆ ಮತ್ತು ತಡವಾಗಿ ಮಲಗಿದರೆ ದೇಹದಲ್ಲಿ ಅಸಿಡಿಟಿ, ಉಷ್ಣತೆ ಉಂಟಾಗಬಹುದು. ಮೊದಲು ನಿದ್ರೆಯ ಸಮಯವನ್ನು ಸರಿಪಡಿಸಿ, ಉಳಿದೆಲ್ಲವೂ ಸುಲಭವಾಗಿರುತ್ತದೆ ಅಂತಲೇ ಹೇಳಬಹುದು. ಪ್ರತಿದಿನ ಯೋಗವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಧ್ಯಾನವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕು. 7ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾರೆ. ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚಾಗುತ್ತವೆ ಮತ್ತು ಪ್ರಣಯ ಕಡಿಮೆಯಾಗಿದೆ ಎಂದು ನೀವು ಭಾವಿಸಬಹುದು. ಚಿಂತಿಸಬೇಡಿ, ಇದು ನಿರ್ಮಾಣ ಹಂತ, ಮುರಿಯುವ ಹಂತವಲ್ಲ. ದ್ವಿತೀಯಾರ್ಧದಲ್ಲಿ ಮನೆಯ ಒತ್ತಡದಿಂದಾಗಿ ನೀವು ಭಾವನಾತ್ಮಕವಾಗಿ ಮೌನವಾಗಿರಬಹುದು. ನಿಮ್ಮಲ್ಲಿ ಕೆಲವರು ಚರ್ಚೆಗಿಂತ ಮೌನವನ್ನು ಬಯಸಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಅಂದರೆ ಜನವರಿ 18ನೇ ತಾರೀಕು ನಂತರ ಉಷ್ಣತೆ ಸುಧಾರಿಸುತ್ತದೆ. ಶುಕ್ರನು 5ನೇ ಮನೆಗೆ ಪ್ರವೇಶಿಸುವುದು ಮಾಧುರ್ಯವನ್ನು ತರುತ್ತದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸಬಹುದು, ವಾತ್ಸಲ್ಯವನ್ನು ಪಡೆಯಬಹುದು ಅಥವಾ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬಹುದು. ಎಲ್ಲವನ್ನೂ ಒಬ್ಬರೇ ಹೊರಬೇಡಿ, ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ಳಿ, ಒಳಿತಾಗಲಿದೆ. ಇನ್ನು ಅದೇ ರೀತಿ ಸ್ನೇಹಿತರೆ, ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಆರ್ಥಿಕವಾಗಿ ಈ ತಿಂಗಳು ಸ್ಥಿರವಾಗಿರುತ್ತದೆ. ಆದರೆ ನೀವು ಮನೆಯ ಸೌಕರ್ಯ, ಕೌಟುಂಬಿಕ ಅಗತ್ಯಗಳು ಅಥವಾ ಮಕ್ಕಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು. ದ್ವಿತೀಯಾರ್ಧದಲ್ಲಿ ಖರ್ಚುಗಳು ಅನಿರೀಕ್ಷಿತವಾಗಿ ಬರಬಹುದು. ಮನೆ ರಿಪೇರಿ ಅಥವಾ ವಾಹನ ರಿಪೇರಿ, ಕುಟುಂಬದ ಸದಸ್ಯರ ಆರೋಗ್ಯದ ಅಗತ್ಯಗಳು ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಖರ್ಚಾಗಲಿದೆ ಅಥವಾ ಮನೆ ನವೀಕರಣಗಳು ಸ್ನೇಹಿತರೆ. 6ನೇ ಮನೆಯಲ್ಲಿರುವಂತಹ ರಾಹು ಸಾಲಗಳು ಅಥವಾ ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತಾರೆ. ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವಂತಹ ಸಾಲ ಸಮಸ್ಯೆಯನ್ನು ಬಗೆಹರಿಸಬಹುದು ಅಥವಾ ಉತ್ತಮ ಯೋಜನೆಯ ಮೂಲಕ ಅನಗತ್ಯ ಹೊರಹರಿವನ್ನು ನಿಯಂತ್ರಿಸಬಹುದು. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ. ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಯೋಜಿಸಲು ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಅಥವಾ ಉಳಿತಾಯ ಶಿಸ್ತನ್ನು ಮರುಪ್ರಾರಂಭಿಸಲು ಇದು ಉತ್ತಮ ಸಮಯ. ಸುಮ್ಮನೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಅದು ಫ್ಯಾಮಿಲಿಯಾಗಲಿ ಹೊರಗಿನವರಾಗಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಸುಮ್ಮನೆ ಸ್ನೇಹಿತರೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ನಿಮ್ಮ ಆರ್ಥಿಕ ಮಿತಿಗಳನ್ನು ನಿರ್ಮಿಸಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ, ನಿಮ್ಮ ಜಾಬ್ ಬಗ್ಗೆ ಹೇಳೋದಾದರೆ ಮತ್ತು ಕೆರಿಯರ್ ಬಗ್ಗೆ ಹೇಳೋದಾದರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ
ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಜನವರಿ 22ನೇ ತಾರೀಕು ನಂತರ ನೀವು ಮನೆಯ ವಿಷಯಗಳು, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಆಂತರಿಕ ಒತ್ತಡದೊಂದಿಗೆ ಮಾನಸಿಕವಾಗಿ ಬ್ಯುಸಿಯಾಗಿರಬಹುದು. ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸುವಾಗ ರಿಪೇರಿ, ಸ್ಥಳಾಂತರದ ಆಲೋಚನೆಗಳು, ಆಸ್ತಿ ಮಾತುಕತೆಗಳು ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ಸಹ ಎದುರಿಸಬೇಕಾಗಿ ಬರಬಹುದು. ಅದು ನಿಮಗೆ ಆಯಾಸವನ್ನು ಉಂಟು ಮಾಡಬಹುದು, ಆದರೆ ನಿಮ್ಮ ಸಮರ್ಪಣೆ ಬಲವಾಗಿರುತ್ತದೆ. 10ನೇ ಮನೆಯಲ್ಲಿರುವಂತಹ ಗುರು ಪ್ರಮುಖ ಬೆಂಬಲ ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಕೂಡ ಪಡೆಯಬಹುದು, ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಅಥವಾ ನಿಮ್ಮ ಸ್ಥಾನ ಬಲವಾಗಿರುತ್ತದೆ ಎಂದು ನೀವು ಭಾವಿಸಬಹುದು. ಅದು ಬಡ್ತಿ ಘೋಷಣೆ ಆಗಿದ್ದರೂ ನಿಮ್ಮನ್ನು ಹೆಚ್ಚು ನಂಬಲಾಗುತ್ತಿದೆ ಎಂದು ನೀವು ಗಮನಿಸಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ 5ನೇ ಮನೆಗೆ ಪಂಚಮ ಸ್ಥಾನಕ್ಕೆ ಸಕ್ರಿಯವಾಗಿರುತ್ತದೆ. ಇಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಒಳೆಯಲು ಪ್ರಾರಂಭಿಸುತ್ತವೆ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದು, ಚುರುಕಾದ ಯೋಜನೆಯನ್ನು ಪ್ರಸ್ತಾಪಿಸಬಹುದು ಅಥವಾ ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಪಡೆಯಬಹುದು. ನೀವು ಶಿಕ್ಷಣ, ವಿಷಯ ರಚನೆ, ವಿನ್ಯಾಸ, ಐಟಿ ನಿರ್ವಹಣೆ, ಕ್ಲೈಂಟ್ ಎದುರಿಸುವ ಕೆಲಸದಲ್ಲಿ ಇದ್ದರೆ ನಿಮ್ಮ ಪ್ರತಿಭೆ ಗೋಚರಿಸುತ್ತದೆ. ಜನವರಿ 25ರ ನಂತರ ಸ್ನೇಹಿತರೆ 5ನೇ ಮನೆಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ನೀಡಲಿದ್ದಾರೆ. ನಿಮ್ಮ ಫಲಿತಾಂಶಕ್ಕಾಗಿ ಒತ್ತಾಯಿಸಬಹುದು, ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ಲಾಭದಾಯಕವಾಗುವ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಳ್ಳಬಹುದು. ಅಹಂಕಾರದ ಘರ್ಷಣೆಗಳು ಮತ್ತು ಆತುರದ ಮಾತುಗಳನ್ನು ಆದಷ್ಟು ತಪ್ಪಿಸಿ. ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸದಿಂದ ಮಾತನಾಡಿ, ಆದರೆ ನಯವಾಗಿರಿ. ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಮತ್ತು ಹೊಸ ಪ್ರಾಜೆಕ್ಟನ್ನು ಉಸ್ತುವಾರಿ ವಹಿಸಿಕೊಳ್ಳಲು ಅವಕಾಶವನ್ನು ಪಡೆಯಬಹುದು. ಹಾಗಾಗಿ ಒಟ್ಟಾರೆ ಭವಿಷ್ಯ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ವಾಹನವನ್ನು ಖರೀದಿ ಮಾಡುವುದಕ್ಕೆ ಉತ್ತಮ ತಿಂಗಳೇ ಅಂತ ಕೇಳಿದ್ದೀರಾ ಸ್ನೇಹಿತರೆ. ಖಂಡಿತವಾಗಿಯೂ ಉತ್ತಮ ತಿಂಗಳು. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು. ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ದೂರವಿದ್ದು ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಇನ್ನು ಪರಿಹಾರದ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. ಇನ್ನು ಜನವರಿ 22, 23, 25ನೇ ತಾರೀಕು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 25ನೇ ತಾರೀಕು ಪೂಜಾ 5ನೇ ಮನೆಗೆ ಧೈರ್ಯ ಹೆಚ್ಚಾಗುತ್ತದೆ. ಅಹಂಕಾರದ ಘರ್ಷಣೆಗಳು ಮತ್ತು ಕೋಪವನ್ನು ತಪ್ಪಿಸಿ. ಸೂರ್ಯ 5ನೇ ಮನೆಗೆ ಮನ್ನಣೆ, ನಾಯಕತ್ವ, ಸ್ವಯಂ ಅಭಿವ್ಯಕ್ತಿ ಸುಧಾರಿಸುತ್ತದೆ. 24ನೇ ತಾರೀಕು ಬುಧ 5ನೇ ಮನೆಗೆ ಕಲಿಕೆ, ಮಾತು, ಬರವಣಿಗೆ ಮತ್ತು ಯೋಜನೆ ಸುಧಾರಿಸುತ್ತದೆ ಸ್ನೇಹಿತರೆ. ಶುಕ್ರ 5ನೇ ಮನೆಗೆ ಪ್ರೀತಿ, ಸೃಜನಶೀಲತೆ, ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಇನ್ನು ಪರಿಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ಪ್ರತಿದಿನ 11 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಆದಷ್ಟು ಈ ಪರಿಹಾರ ಸರಳವಾಗಿರುತ್ತದೆ, ಶಕ್ತಿಶಾಲಿಯಾಗಿರುತ್ತದೆ. ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ಪರಿಹಾರವನ್ನು ಮಾಡಿ. ಓಂ ನಮ ಬುಧಾಯ ನಮಃ ಎಂಬ ಮಂತ್ರವನ್ನು ಹೇಳುವುದರಿಂದ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಸ್ನೇಹಿತರೆ ಏನೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಇನ್ನು ಮಲಗುವ ಮುನ್ನ ಚಿಂತೆಗಳನ್ನು ಕಾಗದದ ಮೇಲೆ ಬರೆಯಿರಿ. ದಿನವನ್ನು ಮುಗಿಸಿ. ಆದಷ್ಟು ಆಲೋಚನೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಇಲ್ಲ ಅಂದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಬೇಕಾಗುತ್ತದೆ. ಪ್ರತಿದಿನ ಸೂರ್ಯ ದೇವರಿಗೆ ಅಗ್ರ್ಯವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಒಳಿತಾಗಲಿದೆ. ಯಶಸ್ಸು ಮತ್ತು ಸ್ಥಿರತೆಗಾಗಿ ವಿಷ್ಣು ಅಥವಾ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ. ಮನೆ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಿ. ಈ ತಿಂಗಳು ನಿಮಗೆ ಅದೃಷ್ಟವನ್ನು ನೇರವಾಗಿ ಸುಧಾರಿಸುತ್ತದೆ ಸ್ನೇಹಿತರೆ. ಇನ್ನು ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ತಪ್ಪದೇ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ. ಈ ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಈ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ, ದೊಡ್ಡ ಸಮಸ್ಯೆಗಳಾಗಲಿ ಸ್ನೇಹಿತರೆ ಪರಿಹಾರವನ್ನು ಮಾಡ್ತಾ ಬನ್ನಿ. 100% ಪರಿಹಾರದಲ್ಲಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ, ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಸೂರ್ಯದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ
ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.